ಥರ್ಡ್ ಕ್ವಶನ್. ಓಕೆ, ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ, ಅದು ಸಿಂಪಲ್ ಆಗಿ ಅರ್ಥ ಹೇಳ್ತೀನಿ. ಸೊ ದಟ್ ಈ ಕ್ವಶನ್ ಏನೈತೆ ಅದರ ಅರ್ಥ ಹೇಳ್ಬಿಟ್ರೆ ನಿಮ್ಗೆ ಈಸಿ ಆಗ್ಬಿಡುತ್ತೆ. ಅವ್ನು ಏನು ಹೇಳ್ತಿದ್ದಾನೆ, ಪೈ ಈಸ್ ಈಕ್ವಲ್ ಟು ಸಿ ಬೈ ಡಿ ಫಾರ್ಮುಲಾ ಇದೆ, ಹೌದಾ? ಅವನೇ ಕೊಟ್ಟೆ ಪೈ ಈಸ್ ಈಕ್ವಲ್ ಟು ಸಿ ಬೈ ಡಿ ಇದ್ದಾಗ ಪೈ ಎದಕ್ಕೆ ಇರ್ಯಾಷನಲ್ ಅಂತ ಕರೀತಾರೆ. ಓಕೆ, ಬಟ್ ಇಲ್ಲಿ ಸರ್ಕಂಫರೆನ್ಸು ರ್ಯಾಷನಲ್ ಇದೆ, ಡಯಾಮೀಟರ್ ರ್ಯಾಷನಲ್ ಇದ್ದಾಗ ಪೈ ಯಾಕೆ ಇರ್ಯಾಷನಲ್ ಆಯ್ತು ಅಂತ ಕೇಳ್ತಾ ಇದ್ದಾನೆ. ಓಕೆನಾ? ಸೊ ಸರ್ಕಂಫರೆನ್ಸು ರ್ಯಾಷನಲ್, ಡಯಾಮೀಟರ್ ರ್ಯಾಷನಲ್ ಇದ್ದಾಗ ಪೈ ಕೂಡ ರ್ಯಾಷನಲ್ ಇರಬೇಕು, ಇರ್ಯಾಷನಲ್ ಹೆಂಗಾಯ್ತು ಅಂತ ಕೇಳ್ತಾರೆ. ಓಕೆ, ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ನೋಡ್ರಿ. ಓಕೆ, ಪೈ ವ್ಯಾಲ್ಯೂ ಇರ್ಯಾಷನಲ್ ಏನಂತಂದ್ರೆ ಎದಕ್ಕೆ ಇವು ಡಯಾಮೀಟರ್ ರ್ಯಾಷನಲ್ ಆಗುತ್ತೆ ಅಂದ್ರೆ, ಈಗ ನೀವು ನೋಡ್ರಿ ಸ್ಕೇಲಲ್ಲಿ ಮೆಷರ್ ಮಾಡಿದಾಗ ಓಕೆ 0 1 2 ಹಿಂಗೆ 3 ಅಂತ ಅನ್ಕೊಳ್ಳೋಣ. ಓಕೆ, ನಮ್ಮ ಸ್ಕೇಲಲ್ಲಿ ಮೆಷರ್ ಮಾಡಿದಾಗ ಎಲ್ಲಿವರೆಗೆ ನಾವು ಹಬ್ಬ ಅಂದರೆ 2.9 ಅಂತಿದ್ರೆ ಈ ಥರ ಮೆಷರ್ ಮಾಡೋದು. ಅದೇ 2.3 4 5 ಹಿಂಗಿತ್ತಂದ್ರೆ ಮೆಷರ್ ಮಾಡೋಕ್ಕಾಗತ್ತಾ? ಇಲ್ಲ. ನಾವು ಮ್ಯಾಕ್ಸ್ ಏನು 2.9 ಇಲ್ಲಿವರೆಗೆ ಅಕ್ಯುರೇಟ್ ಆಗಿ ಇದು ಮಾಡ್ಬೋದು. ಇನ್ನು ಉಳ್ಕಿದ ಏನು ಮಾಡ್ಬಿಡ್ತೀವಿ ನಾವು, 2.9345 ಇದ್ರೆ ನಾವು ಅದನ್ನ ರೌಂಡ್ ಫಿಗರ್ ಮಾಡಿ 2.9 ಅಂತ ತಗೊಂಡ್ಬರ್ತೀವಿ. ಸೊ ಇದೇನು ಹಿಂಗೆ ಡಾಟ್ ಡಾಟ್ ಹೋಗಿ ಇದು ರ್ಯಾಷನಲ್ ವ್ಯಾಲ್ಯೂ ಇರುತ್ತೆ, ನಾವು ಇದನ್ನ ರೌಂಡ್ ಫಿಗರ್ ಮಾಡಿ ರ್ಯಾಷನಲ್ ವ್ಯಾಲ್ಯೂ ತಗೊಂಡ್ಬಿಡ್ತೀವಿ, ಹೌದಾ? ಸ್ಕೇಲಲ್ಲಿ ಆಗಲಿ ಟೇಪಲ್ ಕೂಡ, ಲೈಕ್ ಟೇಪಲ್ 2.5 ಮೀಟ್ರು ಇಲ್ಲ 2.578 ಹಿಂಗಿತ್ತು ಅಂತಂದ್ರೆ ನಾವು ಅದನ್ನ ರೌಂಡ್ ಫಿಗರ್ ಮಾಡ್ರಿ 2.6 ಮೀಟರ್ ತಗೊಂಡ್ಬಿಟ್ಟು ನಾವು ಮೆಷರ್ಮೆಂಟ್ ಕನ್ಸಿಡರ್ ಮಾಡ್ತೀವಿ. ಸೊ ಅದಕ್ಕೆ ಅದೇನಾಗುತ್ತೆ, ಇದು ಕೂಡ ರ್ಯಾಷನಲ್ ಆಗ್ಬಿಡ್ತು, ಇಲ್ಲಿ ರೌಂಡ್ ಫಿಗರ್ ಮಾಡಿದಾಗ ರ್ಯಾಷನಲ್ ಆಯ್ತು. ಸೊ ಇದು ಡಯಾಮೀಟರ್ ಇಲ್ಲ ರೇಡಿಯಸ್ ಏನು ತಗೊಂಡಿರ್ತೀವೋ ಅದು ರ್ಯಾಷನಲ್ ಇರಲ್ಲ, ಇರ್ಯಾಷನಲ್ ಇರ್ತತೆ. ನೀವೇ ಯೋಚನೆ ಮಾಡ್ರಿ, ಪೈ ಈಸ್ ಈಕ್ವಲ್ ಟು ಸಿ ಬೈ ಡಿ, ಒಂದು ರ್ಯಾಷನಲ್ ಇದ್ದು ಇನ್ನೊಂದು ಇರ್ಯಾಷನಲ್ ಇದ್ರೆ ರ್ಯಾಷನಲ್ ಬೈ ಇರ್ಯಾಷನಲ್ ಆಟೋಮೆಟಿಕ್ ಏನಾಗುತ್ತೆ, ಇರ್ಯಾಷನಲ್ ಆಗುತ್ತೆ. ಅದಕ್ಕೆ ಪೈ ಬಂದು ಇರ್ಯಾಷನಲ್. ಅದನ್ನ ಯಾವ ಥರ ಆನ್ಸರ್ ಬರೀಬೇಕು ನೋಡಲಿ, ವಿತ್ ಎ ಸ್ಕೇಲ್ ಆರ್ ಟೇಪ್ ವಿ ಗೆಟ್ ಓನ್ಲಿ ಆನ್ ಅಪ್ರಾಕ್ಸಿಮೇಟ್ ರ್ಯಾಷನಲ್ ನಂಬರ್ ಹ್ಯಾಸ್ ದ ರಿಸಲ್ಟ್ ಆಫ್ ಮೆಷರ್ಮೆಂಟ್. ಹೌದಾ? ನಮಗೇನು ಅಪ್ರಾಕ್ಸಿಮೇಟ್ ರ್ಯಾಷನಲ್ ನಂಬರ್ ಸಿಗುತ್ತೆ ಹೊರತು ಅಕ್ಯುರೇಟ್ ಸಿಗಲ್ಲ. ಅಕ್ಯುರೇಟ್ ಸಿಕ್ಕರೆ 100% ಇದು ಇರ್ಯಾಷನಲ್ ನಂಬರ್ ಇರುತ್ತೆ. ಆಮೇಲೆ ದಟ್ ಈಸ್ ವೈ ಪೈ ಕ್ಯಾನ್ ಬಿ ಅಪ್ರಾಕ್ಸಿಮೇಟ್ಲಿ ರೆಪ್ರೆಸೆಂಟೆಡ್ ಆಸ್ ಎ ಕೋಶೆಂಟ್ ಆಫ್ 2 ರ್ಯಾಷನಲ್ ನಂಬರ್. ಸೊ ಕೋಶೆಂಟ್ ಅಂದ್ರೆ ಏನು, ಇವರಿಬ್ಬರ ಡಿವೈಡ್ ಮಾಡಿದ್ದು ಕೋಶೆಂಟ್ ಅಂತೀವಿ. ಸೊ ಅವರಿಬ್ಬರು ಏನು ರ್ಯಾಷನಲ್ ನಂಬರ್ ಅಂತ ಅನ್ಕೋತೀವಿ ನೋಡಲಿ. ದಟ್ ಈಸ್ ವೈ ಪೈ ಕ್ಯಾನ್ ಬಿ ಅಪ್ರಾಕ್ಸಿಮೇಟ್ಲಿ represent as the quotient of 2 rational number. ಇವರಿಬ್ಬರನ್ನ ರ್ಯಾಷನಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಆಸ್ ಅ ಮ್ಯಾಟರ್ ಆಫ್ ಮ್ಯಾಥಮೆಟಿಕಲ್ ಟ್ರೂತ್ ಕನ್ಸಿಡರ್ ಮಾಡಿದಾಗ ಪೈ ಬಂದ್ಬಿಟ್ಟೇನು ಇರ್ಯಾಷನಲ್. ಹೌದಾ? ನಾವು ಕರೆಕ್ಟಾಗಿ ಮ್ಯಾಥಮೆಟಿಕಲ್ ಆಗಿ ಮಾತಾಡ್ಬೇಕಂದ್ರೆ ಪೈ ಬಂದು ಇರ್ಯಾಷನಲ್. ಇಲ್ಲಿ ನಾವು ಎರಡು ರ್ಯಾಷನಲ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಂದ್ರೆ ರೌಂಡ್ ಫಿಗರ್ ವ್ಯಾಲ್ಯೂ ತಗೊಳೋದ್ರಿಂದ ರ್ಯಾಷನಲ್ ಆಗುತ್ತೆ ಹೊರತು ಒರಿಜಿನಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ಇರ್ಯಾಷನಲ್ ಇರುತ್ತೆ. ಸೊ ಪೈ ವ್ಯಾಲ್ಯೂ ಏನಂತ ಇರ್ಯಾಷನಲ್ ಅಂತಾನೆ ಬರೀಬೇಕು.